ನಮಸ್ಕಾರ ಹರಿಸಿದ ಸಾಷ್ಟಾಂಗ ನಮಸ್ಕಾರ ಆಚಾರ್ಯ. ನಮಸ್ಕಾರ. ಸುಮತಿಭಿರನುಮೇಜಂ ಶುಭ್ರಕಾಜಂ ಸಕಾಜಂ ನಮಸ್ತೆ ಗುರು. ಸುಖಮಜಮನಪಾಜಂ ಮುಕ್ತ್ಯುಪಾಜಂ ವಿಮಾಜಂ ದೃಹಜಮಹಮಮೇಜಂ ಧ್ಯೇಜಮಾಮ್ನಾಜಗೇಜಂ ಸದಜಮಸದಜೇಜಂ ಶ್ರೀಸಹಾಜಂ ಭಜೇಜಂ ಅಂಜನಾಸೂನು ಸಾನ್ನಿಧ್ಯಾತ್ ವಿಜಯೇನ ವಿರಾಜಿತಂ ಅಜಿತಪ್ರೀತಿಜನಕಂ ಭಜೇಹಂ ವಿಜಯಧ್ವಜಂ ತಪತ್ಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಖ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಓಂ ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಸಮ್ಯಕ್ ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ವಕ್ತುಶ್ಚ ಶ್ರೋತ್ರಾಣಾಂ ನಿಖಿಲ ಕರಿಕೃತ ಕಲ್ಮಷ ಅಪನೋದನ ಪಡುತರೆ. ಶ್ರೀಮದ್ ಭಾಗವತೆ ಮಹಾಪುರಾಣೆ ದ್ವಿತೀಯ ಸ್ಕಂಧೆ ನವಮಾಧ್ಯಾಯೇ ಅದ್ಯ ಕಥಾನುವಾದೇ ಸತಿ ಕಿಂಚಿತ್ ಪೂರ್ವ ಕಥಾನುವಾದಃ. ಇದೇವರೆಗೆ ಶ್ವೇತದ್ವೀಪದ ವರ್ಣನೆಯನ್ನ ಮಾಡ್ತಾ ಇದ್ರು. ಆ ಶ್ವೇತದ್ವೀಪದಲ್ಲಿ ಮುಕ್ತರೆಲ್ಲ ಹೇಗೆ ಕಾಣಿಸ್ತಾ ಇದ್ದಾರೆ ಅದನ್ನ ವರ್ಣಿಸ್ತಾ ಹೋದ್ರು. ಮುಂದೆ ಇನ್ನೂ ಆ ಶ್ವೇತದ್ವೀಪದಲ್ಲಿ ಏನೇನಿದೆ ಅನ್ನೋದನ್ನ ವರ್ಣಿಸ್ತಾ ಹೋಗ್ತಾ ಇದ್ದಾರೆ. 12ನೆಯ ಶ್ಲೋಕ. ಪ್ರಬಾಲ ವೈಢೂರ್ಯ ಮೃಡಾಲ ವರ್ಚಸಾಂ ಪರಿಸ್ಫುರತ್ ಕುಂಡಲ ಮೌಲಿಮಾಲಿನಾಂ ರಾಜಿಷ್ಣುಭಿರ್ಯಃ ಪರಿತೋ ವಿರಾಜತೆ ಲಸದ್ವಿಮಾನಾಬಲಿಭಿಃ ಮಹಾತ್ಮನಾಂ. ಇನ್ನೊಂದೇನನ್ನು ಹೇಳ್ಕೊಡ್ತೀನಿ, ಒಟ್ಟಿಗೆ ಅದು ಸೇರಿ ಅರ್ಥ ಇದೆ. ವಿದ್ಯೋತಮಾನ ಪ್ರಮದೋತ್ತಮಾಭಿಃ ಸವಿದ್ಯುದಭ್ರಾ ವಲಿಭಿರ್ಯಥಾ ನಭಃ. ಇನ್ನು ಆ ಶ್ವೇತ ದ್ವೀಪದಲ್ಲಿ ಆ ಮುಕ್ತರ ಸ್ತ್ರೀಯರು ಇರ್ತಾರಲ್ಲ, ಆ ಸ್ತ್ರೀಯರು ಹೇಗೆ ಇರ್ತಾರೆ? ಸ್ತ್ರೀಯರು ತಾವು ಅನೇಕ ಆಭರಣವನ್ನ ಹಾಕೊಂಡಿದ್ದಾರೆ. ಅದು ಕಿವಿಗೆ ಆಭರಣ, ಆ ಕಿವಿ ಓಲೆ ಏನಿದೆ ಅದನ್ನೆಲ್ಲ ಚೆನ್ನಾಗಿ ಹಾಕೊಂಡಿದ್ದಾರೆ. ಅದು ಬಹಳ ಹೊಳಿತಾ ಇದೆ, ಅಷ್ಟೇ ಹೇಳಲಿಕ್ಕೆ ಸಾಧ್ಯ. ಅಷ್ಟು ಒಳ್ಳೆಯ ಆಭರಣವನ್ನ ಆ ಮುಕ್ತರ ಸ್ತ್ರೀಯರೆಲ್ಲ ಹಾಕೊಂಡಿದ್ದಾರೆ. ಇನ್ನು ಕಿರೀಟವನ್ನ ಹಾಕೊಂಡಿದ್ದಾರೆ, ಅದು ಪುರುಷರು ಕೂಡ ಹಾಕೊಂಡಿದ್ದಾರೆ. ಅವರು ಕೂಡ ಕಿವಿಗೆ ಆಭರಣ ಹಾಕೊಂಡಿದ್ದಾರೆ, ಸ್ತ್ರೀಯರು ಆಭರಣ ಹಾಕೊಂಡಿರ್ತಾರೆ. ಇನ್ನು ಕಿರೀಟವನ್ನು ಧರಿಸಿದ್ದಾರೆ. ಅದು ಸಾಲು ಸಾಲು ಕಿರೀಟಗಳ ದರ್ಶನ ಆಗ್ತಾ ಇದೆ. ಮುಕ್ತರೆಲ್ಲ ಬರ್ತಾ ಇದ್ದಾರೆ. ಮುಕ್ತರು ಬಂದಾಗ್ಲೆಲ್ಲ ಅವರ ಕಿವಿಯ ಆಭರಣ,
ಇನ್ನು ಅದರ ಜೊತೆಗೆ ಕಿರೀಟ ಇದೆಲ್ಲ ಕಾಣ್ತಾ ಇದೆ. ಇನ್ನು ಅದರ ಕಾಂತಿ ಹೇಗಿತ್ತು, ಅದು ಹೇಗೆ ಹೊಳಿತಾ ಇತ್ತು ಅಂದ್ರೆ ಅದಕ್ಕೆ ವರ್ಣನೆ ಮಾಡ್ತಾರೆ. ಪ್ರವಾಲ ವೈಡೂರ್ಯ ಮೃಣಾಲ ವರ್ತಸ, 3 ಶಬ್ದ ಹಾಕಿದ್ರು. ಪ್ರವಾಳ ಅನ್ನೋ ಶಬ್ದಕ್ಕೆ ಹವಳ ಅಂತ ಅರ್ಥ. ನಾವೇನ್ ಹವಳ ಅಂತ ಕರಿತೀವಲ್ಲ ಅದನ್ನ ಪ್ರವಾಲ ಅಂತ ಕರೀತಾರೆ. ಇನ್ನು ವೈಡೂರ್ಯ ಗೊತ್ತೇ ಇದೆ, ವಜ್ರ ವೈಡೂರ್ಯ ಅಂತ ಏನ್ ಹೇಳ್ತೀವಲ್ಲ ಅದೇ ವೈಡೂರ್ಯ. ಇನ್ನು ಮೃಣಾಲ ಅಂತ, ಮೃಳಾಲ ಅನ್ನೋ ಶಬ್ದಕ್ಕೆ ಈ ಕಮಲದ ನಾಳ ಏನಿದೆ ಆ ಕಮಲದ ನಾಳಕ್ಕೆ ಮೃಣಾಲ ಅಂತ ಕರೀತಾರೆ. ಹೀಗೆ 3 ಶಬ್ದ. ಹವಳದಂತೆ ಕಾಂತಿ ಹೊಡಿತಾ ಇದೆ, ವೈಢೂರ್ಯದಂತೆ ಹೊಳಿತಾ ಇದೆ, ಇನ್ನು ತಾವರೆಯ ಆ ನಾಳ ಏನಿದೆ ಅದರಂತೆ ಹೊಳಿತಾ ಇದೆ. ಹಾಗಾದ್ರೆ ಈ ಮಹಾತ್ಮರ ಆ ಕಿರೀಟ ಆಗ್ಲಿ, ಅವ್ರು ಹಾಕೊಂಡಿರೋ ಆಭರಣ ಆಗ್ಲಿ ಈ ತರಹದ ಕಾಂತಿಯನ್ನ ಪಡೆದಿದೆ. ಅಂತೂ ದೂರದಿಂದ ಬಂದ್ರೆ ಮಿಂಚು ಹೇಗೆ ಬಂದಾಗ ಹೊಳಿತಾ ಇರುತ್ತಲ್ಲ ಆ ರೀತಿ ಮಿಂಚಿನಂತೆ ಕಾಂತಿ ಎಲ್ಲರದು. ಇಂಥ ಕಾಂತಿಯನ್ನ ಪಡೆದು ಆ ಎಲ್ಲ ಮುಕ್ತ ಜೀವರು ಬರ್ತಾ ಇದ್ದಾರೆ. ಅವ್ರನ್ನೆಲ್ಲ ಬ್ರಹ್ಮದೇವರು ನೋಡ್ತಾ ಇದ್ದಾರೆ, ಇಂಥ ಮುಕ್ತರನ್ನ. ಅಷ್ಟೊತ್ತಿಗೆ ಸುತ್ತಲೂ ಆ ಲೋಕದಲ್ಲೆಲ್ಲ ವಿಮಾನ ಕಾಣ್ತಾ ಇದೆ, ಆಚೆ ಈಚೆ ಎಲ್ಲ ವಿಮಾನ. ಆ ವಿಮಾನದ ಮೇಲೆಲ್ಲ ಕೂತಿದ್ದಾರೆ. ಕೂತಾಗ ಅಲ್ಲಿ ಸ್ತ್ರೀಯರೆಲ್ಲ ಏನಿದಾರಲ್ಲ ಆ ಸ್ತ್ರೀಯರ ಜೊತೆಗೆ ಮುಕ್ತರು ಅಂದ್ರೆ ಗಂಡ ಹೆಂಡತಿಯರು ದಂಪತಿಗಳು ಆ ಎಲ್ಲ ವಿಮಾನದ ಒಳಗಡೆ ಕೂತಿದ್ದಾರೆ. ಇಡೀ ಶ್ವೇತದ್ವೀಪದಲ್ಲಿ ಕೂತ್ಕೊಂಡಾಗ ಹೇಗ್ ಕಾಣ್ತಾ ಇದೆ ಇದು ಅಂದ್ರೆ ಆಕಾಶದಲ್ಲಿ ಸಾಲಾಗಿ ಈ ಮೋಡಗಳಿದ್ದು ಮಿಂಚು ಇದ್ರೆ ಜೊತೆಗೆ ಆಕಾಶ ಎಷ್ಟು ಚೆನ್ನಾಗಿ ಕಾಣ್ತಾ ಇರುತ್ತೆ ಹಾಗೆ ಕಾಣ್ತಾ ಇದ್ದಿತ್ತೆ ಶ್ವೇತದ್ವೀಪ. ಹಾಗಾದ್ರೆ ಬರೀ ಖಾಲಿ ಆಕಾಶ ಅಲ್ಲ, ಅದರಲ್ಲಿ ಮೋಡ, ಆ ಮೋಡದ ಜೊತೆಗೆ ಮಿಂಚು. ಆ ತರ ಇಲ್ಲಿ ಶ್ವೇತದ್ವೀಪ ಅದು ಆಕಾಶ ತರ ತುಂಬಾ ದೊಡ್ಡದು. ಅದಿಷ್ಟು ಅಂತ ಇತಿಮಿತಿ ಹೇಳಿಕ್ ಬರಲ್ಲ, ಅಷ್ಟು ದೊಡ್ಡದು ಶ್ವೇತದ್ವೀಪ. ಆ ಶ್ವೇತದ್ವೀಪದ ಒಳಗಡೆ ಮೋಡದಂತೆ ಈ ಎಲ್ಲ ವಿಮಾನಗಳಿದೆ. ಅಲ್ಲಿ ಮಿಂಚಿನಂತೆ ಹೊಳಿತಾ ಇರೋ ಮುಕ್ತರಿದ್ದಾರೆ ಅಂತ ಅರ್ಥ. ಅಥವಾ ಮೋಡದಂತೆ ಆ ಮುಕ್ತರೆಲ್ಲ ಇದ್ದಾರೆ ಅಂದ್ರೆ ಪುರುಷರು. ಆ ಸ್ತ್ರೀಯರೆಲ್ಲ ಮಿಂಚಿನ ತರಹ ಇದ್ದಾರೆ, ಯಾಕೆ ಅಂತ ಆಭರಣಗಳನ್ನ ಹಾಕೊಂಡಿದ್ದಾರೆ. ಹೀಗೆ ಸವಿದ್ಯುತ್ ಅಭ್ರಾಬಲಿಭಿ ಯಥಾನಭಃ. ವಿದ್ಯುತ್ ಅಂದ್ರೆ ಮಿಂಚು, ಅಭ್ರಾಬಲಿ ಅಂತ, ಅಭ್ರಾಬಲಿ ಅನ್ನೋ ಶಬ್ದಕ್ಕೆ ಮೋಡದ ಗುಂಪು ಸಾಲು ಅಂತ. ಈ ಮೋಡದ ಸಾಲು ಜೊತೆಗೆ ಮಿಂಚು, ಇದರ ಜೊತೆಗೆ ಆಕಾಶ ಹೇಗೆ ಕಾಣಿಸುತ್ತೋ ಆ ತರಹ ಈ ಶ್ವೇತದ್ವೀಪನೂ ಕೂಡ ಒಳ್ಳೆಯ ವಿಮಾನ ಪಂಕ್ತಿಗಳು, ಮೋಡದಂತೆ ಸಾಲಾಗಿ ವಿಮಾನಗಳು ನಿಂತಿದೆಯಲ್ಲ, ಆ ವಿಮಾನಗಳ ಮೇಲೆ ಸ್ತ್ರೀಯರಿದ್ದಾರೆ ಮಿಂಚಿನ ತರಹ. ಇಂಥ ಒಂದು ಶ್ವೇತದ್ವೀಪವನ್ನ ಭಗವಂತ ಬ್ರಹ್ಮದೇವರಿಗೆ ದರ್ಶನ ಮಾಡಿಸ್ತಾರೆ. ಇಲ್ಲಿ ಒಂದು ಶಬ್ದ ಬಂತು, ಪರಿಸ್ಫುರತ್ ಕುಂಡಲ ಮೌಲಿಮಾಲಿನ ಅಂತ ಶಬ್ದ ಬಂತು. ಇದಕ್ಕೆ 2 ಅರ್ಥ ಹೇಳ್ತಾರೆ. ಒಂದರ್ಥ ಏನು ಅಂದ್ರೆ ಅವರ ಈ ಕುಂಡಲ ಕಿವಿ ಆಭರಣ ಓಲೆ ಆಗ್ಬಹುದು ಅಥವಾ ಕಿರೀಟ ಆಗ್ಬಹುದು, ಇದೆಲ್ಲ ಸಾಲಾಗಿ ಕಾಣ್ತಾ ಇದೆ ಅಂತ. ಅಂದ್ರೆ ಎಲ್ಲಾ ವಿಮಾನದಲ್ಲಿ ಸಾಲಾಗಿ ಎಲ್ಲ ನಿಂತಿದ್ದಾರೆ, ಎಲ್ಲರ ಕಿವಿಯಲ್ಲಿ ಕುಂಡಲ ಇದೆ, ಎಲ್ಲರ ತಲೆ ಮೇಲೆ ಕಿರೀಟ ಇದೆ, ಇಷ್ಟಿದೆ. ಇದರ ಜೊತೆಗೆ ಇನ್ನೊಂದು ಮೌಲಿ ಮಾಲಿನ, ಮಾಲಿ ಅಂತ ಒಂದು ಶಬ್ದ ಹಾಕಿದ್ದಾರೆ. ಮಾಲಿ ಅಂದ್ರೆ ಹಾರವನ್ನು ನೋಡ್ತಾ ಇದ್ದಾರಂತೆ. ಈ ಕಡೆ ಹಾರ, ಈ ಕಡೆ ಕಿವಿಗೆ ಆಭರಣ, ಇನ್ನು ತಲೆ ಮೇಲೆ ಕಿರೀಟ. ಇಷ್ಟನ್ನ ಆ ಶ್ವೇತದ್ವೀಪದಲ್ಲಿ ಬ್ರಹ್ಮದೇವರು ತಾವು ನೋಡ್ತಾ ಇದ್ದಾರೆ. ಇನ್ನು ಶ್ವೇತದ್ವೀಪದ ವರ್ಣನೆ ಇನ್ನೂ ಮಾಡ್ತಾ ಹೋಗ್ತಾರೆ, ಇನ್ನು ಸೊಗಸಾದ ವರ್ಣನೆ. ಇದುವರೆಗೆ ಬರೀ ನಾವು ಮುಕ್ತರ ಬಗ್ಗೆ ಕೇಳಿದ್ವಿ, ಆ ಮುಕ್ತ ಸ್ತ್ರೀಯರ ಬಗ್ಗೆ ಕೇಳಿದ್ವಿ. ಈಗ ಮುಂದಕ್ಕೆ ಪರೀಕ್ಷಿತ್ ರಾಜನಿಗೆ ಶುಕಾಚಾರ್ಯರು ವರ್ಣಿಸ್ತಾ ಲಕ್ಷ್ಮೀದೇವಿ ಅಲ್ಲಿದ್ದಾಳೆ ಆ ಶ್ವೇತದ್ವೀಪದಲ್ಲಿ. ಲಕ್ಷ್ಮೀದೇವಿ ಏನ್ ಮಾಡ್ತಾ ಇದ್ದಾಳೆ ಅನ್ನೋದ್ರ ವರ್ಣನೆಯನ್ನ ಈಗ 13ನೇ ಶ್ಲೋಕದಲ್ಲಿ ಮಾಡ್ತಾರೆ. ಇದು ಬಹಳ ಪ್ರಸಿದ್ಧ ಶ್ಲೋಕ. ಈ ಶ್ಲೋಕವನ್ನ ಅನೇಕ ಸಂದರ್ಭದಲ್ಲಿ ಅಲ್ಲಲ್ಲಿ ಉಲ್ಲೇಖ ಮಾಡ್ತಾರೆ. ಈ ಮೊದಲು 2 ಸಾಲನ್ನ, 3, 4ನೇದು ನಮಗ್ ಗೊತ್ತಿರಲ್ಲ. ಮೊದಲು 2 ಸಾಲ ಏನಿದೆ ಅದನ್ನ ಬಹಳ ಕಡೆ ಹೇಳ್ತಾರೆ. ಅಂತ ಪ್ರಸಿದ್ಧ ಶ್ಲೋಕ ಇದು. ಶ್ರೀರ್ಯತ್ರ ರೂಪಿಣಿ ಉರುಗಾಯ ಪಾದಯೋಃ ಕರೋತಿ ಮಾನಂ ಬಹುಧಾ ವಿಭೂತಿಭಿಃ.
ಪ್ರೇಂಖಶ್ರಿತಾಯ ಕುಸುಮಾಕರಾನುಗೈಃ ವಿಗೀಯಮಾನಾ ಪ್ರಿಯ ಕರ್ಮ ಗಾಯತಿ. ಶ್ರೀಹಿ ಯತ್ರ, ಲಕ್ಷ್ಮೀದೇವಿ ಆ ಶ್ವೇತದ್ವೀಪದಲ್ಲಿ ಕಣ್ಣು ಕಾಣಿಸ್ತಾಳಂತೆ. ಅಂತ ದಿವ್ಯ ರೂಪವನ್ನ ಅಲ್ಲಿ ಪ್ರಕಟಪಡಿಸ್ತಾಳೆ. ಲೋಕದಲ್ಲಿ ಲಕ್ಷ್ಮಿ ಕಾಣಿಸಲ್ಲ, ನೇರವಾದ ತನ್ನ ರೂಪದಲ್ಲಿ ಲಕ್ಷ್ಮಿಯ ದರ್ಶನ ಆಗೋದ್ ಕಷ್ಟ. ಆದ್ರೆ ಶ್ವೇತದ್ವೀಪಕ್ಕೆ ಯಾರು ಹೋಗಿರ್ತಾರೆ ಅವರಿಗೆಲ್ಲ ಲಕ್ಷ್ಮೀ ದೇವಿ ಕಾಣ್ತಾ ಇದ್ದಾಳೆ. ರೂಪಿಣಿ ಅಂತ ಹೇಳ್ತಾರೆ, ಒಳ್ಳೆ ರೂಪ. ಲಕ್ಷ್ಮೀ ದೇವಿ ಆ ರೂಪ ನೋಡುವಂತ ಭಾಗ್ಯ ಯಾರಿಗೆ? ಆ ಮುಕ್ತರಿಗೆ ಆ ಶ್ವೇತದ್ವೀಪದಲ್ಲಿ. ಅದು ಎಷ್ಟು ಅಂದ್ರೆ ಲಕ್ಷ್ಮೀ ದೇವಿ ಒಂದ್ ರೂಪ ನೋಡ್ತಾ ಇಲ್ಲ, ಮುಕ್ತರೆಲ್ಲ ಅಲ್ಲಿ ಅನೇಕ ರೂಪಗಳನ್ನ ನೋಡ್ತಾ ಇದ್ದಾರೆ. ಲಕ್ಷ್ಮೀ ದೇವಿದು ಒಂದಲ್ಲ ಎರಡಲ್ಲ, ಅನೇಕ ರೂಪ. ಒಂದೊಂದು ರೂಪನೂ ಕೂಡ ಇನ್ನೊಂದ್ ತರ ಇಲ್ಲ, ಅಷ್ಟು ಚೆನ್ನಾಗಿ ಇದೆ ಲಕ್ಷ್ಮಿಯ ರೂಪಗಳು. ಅದನ್ನ ವಿಭೂತಿ ರೂಪ ಅಂತ ಹೇಳ್ತಾರೆ. ಲಕ್ಷ್ಮೀ ದೇವಿಯ ಅನೇಕ ತರಹದ ರೂಪಗಳು ವಿಭೂತಿ ರೂಪ. ಅದನ್ನ ಮುಕ್ತರು ಆ ಶ್ವೇತದ್ವೀಪದಲ್ಲಿ ನಾವು ನೋಡ್ತಾ ಇದ್ದೇವೆ. ಬ್ರಹ್ಮದೇವ್ರಿಗೂ ಆ ಭಾಗ್ಯ ಸಿಕ್ಕಿದೆ. ಬ್ರಹ್ಮದೇವರು ಹೋಗಿದ್ದಾರೆ, ಭಗವಂತ ದರ್ಶನ ಮಾಡಿಸ್ತಾ ಇದ್ದಾರೆ ಲಕ್ಷ್ಮೀ ದೇವಿಯ ರೂಪಗಳನ್ನ. ಅಲ್ಲಿ ಲಕ್ಷ್ಮೀ ದೇವಿಯ ವಿಭೂತಿ ರೂಪಗಳಿತ್ತಲ್ಲ, ಅಂದ್ರೆ ಅನೇಕ ರೂಪ. ಅದೇನ್ ಮಾಡ್ತಾ ಇತ್ತು ಅಂದ್ರೆ ಪ್ರೇಂಖಶ್ರಿತ ಅಂತ ಹೇಳ್ತಾರೆ. ಪ್ರೇಂಖ ಅನ್ನೋ ಶಬ್ದಕ್ಕೆ ಉಯ್ಯಾಲೆ ಅಂತ ಅರ್ಥ. ಅದನ್ನ ಸಂಸ್ಕೃತದಲ್ಲಿ ದೋಲ ಅಂತ ಕರೀತಾರೆ. ದೋಲ ಅನ್ನೋ ಶಬ್ದಕ್ಕೆ ಉಯ್ಯಾಲೆ ಅಂತ ಅರ್ಥ. ಅದು ಯಾವ ಲೋಹದಿಂದ ನಿರ್ಮಾಣ ಮಾಡಿದ ಆ ಉಯ್ಯಾಲೆ? ಅದೇನ್ ಬಂಗಾರದ್ದೋ ಉಯ್ಯಾಲೆ, ಬೆಳ್ಳಿರೋ, ತಾಮ್ರದ್ದೋ, ಏನದು ಅಂದ್ರೆ ಅದು ರತ್ನದ ಉಯ್ಯಾಲೆ ಅಂತೆ. ಆ ರತ್ನದ ಉಯ್ಯಾಲೆ ಬೇಕಾದಷ್ಟಿದೆ. ಪ್ರತಿಯೊಂದು ರತ್ನದ ಉಯ್ಯಾಲೆಯಲ್ಲಿ ಲಕ್ಷ್ಮೀ ದೇವಿಯ ರೂಪ ಇದೆ. ಆ ಉಯ್ಯಾಲೆಯಲ್ಲಿ ಕೂತಿದ್ದಾಳೆ ಯಾರು? ಲಕ್ಷ್ಮೀ ದೇವಿ. ಈ ಬ್ರಹ್ಮಾದಿ ದೇವತೆಗಳೆಲ್ಲ ಹೋಗಿ ಆ ಲಕ್ಷ್ಮಿಯನ್ನ ಸೇವೆ ಮಾಡ್ತಾ ಕೂತಿದ್ದಾರೆ. ಅದು ಹೇಗ್ ಸೇವೆ ಮಾಡ್ತಾ ಇದಾರೆ ಅವರು ಅಂದ್ರೆ ಕುಸುಮಾಕರಾನುಗೈಹಿ ಅಂತ. ಈ ವಸಂತ ಋತು ಬಂದ್ರೆ ಈ ದುಂಬಿಗಳೆಲ್ಲ ಹೂವಿನಲ್ಲಿರೋ ಮಕರಂದ ಹೀರ್ಲಿಕ್ಕೆ ಅಂತ ಸಾಲಾಗಿ ಬರುತ್ತೆ. ದುಂಬಿಗಳು ಒಂದೇ ತರ, ಅಥವಾ ಈ ಜೇನ್ ನೋಡ ಏನಿದೆ ಸಾಲಾಗಿ ಹೋಗ್ತಾ ಇರುತ್ತೆ. ಆ ತರ ದುಂಬಿಗಳು ಸಾಲಾಗಿ ಹೋಗ್ತಾ ಇದೆಯಂತೆ ಆ ಹೂವಿನ ಆ ರಸವನ್ನ ಆಸ್ವಾದನೆ ಮಾಡ್ಲಿಕ್ಕೆ. ಹಾಗೆ ಬ್ರಹ್ಮಾದಿ ದೇವತೆಗಳೆಲ್ಲ ತಾವು ಕೆಲವರೆಲ್ಲ ದುಂಬಿ ರೂಪವನ್ನ ತಾಳ್ಬಿಟ್ರಂತೆ, ಅವರೇ ದುಂಬಿಗಳಾಗ್ಬಿಟ್ಟಿದ್ದಾರೆ. ಇನ್ ಕೆಲವರು ಕೋಗಿಲೆ ಆಗ್ಬಿಟ್ಟಿದಾರಂತೆ, ಆ ರೂಪವನ್ನ ಧರಿಸ್ಕೊಂಡಿದ್ದಾರೆ. ಅವರು ಯಥೇಚ್ಛ ಯಾವ ರೂಪ ಬೇಕೋ ಆ ರೂಪವನ್ನು ಧರಿಸ್ಲಿಕ್ಕೆ ಶಕ್ತಿ ಇದೆ. ಅದರಿಂದ ವಸಂತ ಋತು ಬಂದಾಗ ಹೇಗೆ ಈ ದುಂಬಿಗಳೆಲ್ಲ ತಾವು ಹೋಗಿ ಮಕರಂದವನ್ನ ಹೀರತ್ತೋ, ಎಲ್ಲ ಸಂಚಾರ ಮಾಡ್ತಾ ಇರತ್ತೋ ಎಲ್ಲಾ ಕಡೆ, ಆ ತರ ಆ ರೀತಿ ಈ ಬ್ರಹ್ಮಾದಿ ದೇವತೆಗಳೆಲ್ಲ ತಾವು ಸಾಲಾಗಿ ಬಂದಿದ್ದಾರೆ ಅಂತ ಅರ್ಥ. ಒಂದು ಆ ರೂಪವನ್ನೇ ಧರಿಸಿ ಅವ್ರು ಹೋಗ್ತಾ ಇದ್ದಾರೆ ಅಂತ ಒಂದರ್ಥ ಆದ್ರೆ, ಮತ್ತೊಂದು ಈ ಸಾಲಾಗಿ ಎಲ್ಲ ದೇವತೆಗಳು ನಿಂತಿದ್ದಾರೆ ಆ ಲಕ್ಷ್ಮೀ ದೇವಿಯನ್ನ ಸೇವೆ ಮಾಡ್ಲಿಕ್ಕೋಸ್ಕರ. ಹಾಗಾದ್ರೆ ಉಯ್ಯಾಲೆ ಮೇಲೆ ಲಕ್ಷ್ಮಿ ಇದ್ದಾಳೆ. ಅದು ಒಂದಲ್ಲ, ಅನೇಕ ಉಯ್ಯಾಲೆಗಳು, ಅನೇಕ ರೀತಿಯ ಲಕ್ಷ್ಮಿಯ ರೂಪಗಳು. ಆ ರೂಪಗಳಲ್ಲಿ ವಿಶೇಷವಾದ ಸೇವೆಯನ್ನ ಮಾಡ್ಲಿಕ್ಕೆ ಅಂತ ಹೇಳಿ ಪ್ರತಿಯೊಬ್ಬ ದೇವತೆಯು ಕೂಡ ಸಾಲಾಗಿ ಒಂದೊಂದು ಕಡೆನೂ ಕೂಡ ನಿಂತಿದ್ದಾರೆ. ನಿಂತುಕೊಂಡು ಸೇವೆಯನ್ನ ಮಾಡ್ಲಿಕ್ಕೆ ಅಂತ ಹೊರಟಿದ್ದಾರೆ. ಇಂಥ ಒಂದು ರೂಪವನ್ನ ನೋಡ್ತಾ ಇದ್ದಾರೆ ಅಲ್ಲೆಲ್ಲ ಮುಕ್ತರುಗಳು. ಈ ರೀತಿ ಸಾಲಾಗಿ ಪ್ರತಿಯೊಬ್ಬ ದೇವತೆಯು ಕೂಡ ನಿಂತುಕೊಂಡು ಆ ಲಕ್ಷ್ಮೀ ದೇವಿಯ ಸೇವೆಯನ್ನ ಮಾಡ್ತಾ ಇದ್ದಾರೆ. ಇಂಥ ಲಕ್ಷ್ಮೀ ದೇವಿ ತಾನು ಬರೀ ಸೇವೆಯನ್ನ ಮಾಡಿಸ್ಕೊಳ್ತಾ ಇಲ್ಲ, ಅದನ್ನ ಬ್ರಹ್ಮದೇವ್ರು ನೋಡ್ತಾ ಇದ್ದಾರೆ. ಎಲ್ಲಾ ಕಡೆ ಲಕ್ಷ್ಮೀ ರೂಪ ಕಾಣ್ತಾ ಇದೆ. ಆ ರತ್ನದ ಉಯ್ಯಾಲೆ ಮೇಲೆ ಎಲ್ಲ ದೇವತೆಗಳು ಹೋಗಿ ಸೇವೆ ಬೇರೆ ಮಾಡ್ತಾ ಇದ್ದಾರೆ. ಅಲ್ಲಿ ಒಬ್ಬ ಬ್ರಹ್ಮ ಅಲ್ಲ, ಯಾಕಂದ್ರೆ ಒಂದೊಂದು ಕಲ್ಪದಲ್ಲೂ ಮುಕ್ತರಾದವ್ರು ಬೇಕಾದಷ್ಟು ಜನ ಇರ್ತಾರೆ. ಹಾಗಾಗಿ ಈ ಬ್ರಹ್ಮ ಪದವಿಯಲ್ಲಿದ್ದ ಆ ಬ್ರಹ್ಮದೇವ ತಾನು ಆ ಶ್ವೇತ ದ್ವೀಪದಲ್ಲಿ ಇಂಥ ಸ್ಥಿತಿಯನ್ನು ನೋಡ್ತಾ ಇದ್ದಾನಲ್ಲ. ಆ ಲಕ್ಷ್ಮೀ ದೇವಿನು ತಾನೇನ್ ಮಾಡ್ತಾ ಇದ್ದಾಳೆ, ಅವಳು ಒಂದು ರೂಪದಿಂದ ತಾನು ಆ ಉಯ್ಯಾಲೆಯಲ್ಲಿರೋ ಅಷ್ಟು ರೂಪಗಳು ಮತ್ತೆ ಇನ್ನೊಂದು ರೂಪ, ಇಷ್ಟು ರೂಪದಿಂದ ದೇವರ ಸೇವೆಯನ್ನ ಮಾಡ್ತಾ ಇದ್ದಾಳಂತೆ. ಅದು ಭಗವಂತನ ಹತ್ರ ಹೋಗಿ ಅವನ
ಪಾದವನ್ನ ಒತ್ತುತ್ತಾ ಇದ್ದಾಳೆ, ಪಾದ ಪೂಜೆಯನ್ನ ಮಾಡ್ತಾ ಇದ್ದಾಳೆ. ಹಾಗೆ ಲಕ್ಷ್ಮೀ ದೇವಿ ಭಗವಂತನ ಪಾದಗಳಿಗೆ ಪೂಜೆಯನ್ನ ಮಾಡ್ತಾ ಇದ್ದಾಳೆ. ಅದನ್ನ ಇಲ್ಲಿ ಉರುಗಾಯ ಪಾದಯೋಹೋ ಮಾನಂ ಅಂತ ಹೇಳ್ತಾರೆ. ಉರುಗಾಯ ಪಾದ, ಉರುಗಾಯ ಅಂದ್ರೆ ಎಲ್ಲಾ ಕಡೆ ಅವನ ಬಗ್ಗೆ ಕೀರ್ತಿ ಹಬ್ಬಿದೆ, ಗಾನ ಮಾಡ್ತಾ ಇರ್ತಾರೆ, ಎಲ್ಲರೂ ಅವನ ಬಗ್ಗೆ ಸ್ತೋತ್ರ ಮಾಡ್ತಾ ಇರ್ತಾರೆ. ಅಂಥ ಭಗವಂತನ ಕುರಿತಾದ ಅನೇಕ ಗಾನಗಳನ್ನ, ಅನೇಕ ದೇವರ ನಾಮ ಏನೇನಿದೆ ಅದನ್ನೆಲ್ಲ ತಾನು ಹೇಳ್ತಾ ಹೇಳ್ತಾ ಅನೇಕ ತರಹ ಭಗವಂತನ ಪಾದಗಳಿಗೆ ಪೂಜೆಯನ್ನ ಮಾಡ್ತಾ ಇದ್ದಾಳೆ. ಈ ತರಹದ ಶ್ವೇತ ದ್ವೀಪವನ್ನ ಬ್ರಹ್ಮದೇವರು ನೋಡ್ತಾ ಇದ್ದಾರೆ. ಸರ್, ಎಷ್ಟು ಸುಂದರ ಅಂದ್ರೆ ಭಗವಂತನನ್ನ ಪೂಜೆ ಮಾಡ್ಲಿಕ್ಕೆ, ಪಾದ ಪೂಜೆ ಮಾಡ್ಲಿಕ್ಕೆ ಲಕ್ಷ್ಮೀ ದೇವಿ ಹತ್ರದಲ್ಲಿದ್ದಾಳೆ, ಅನೇಕ ತರಹ ಸೇವೆ ಮಾಡ್ತಾ ಇದ್ದಾಳೆ. ಉಯ್ಯಾಲೆಯಲ್ಲೇ ಲಕ್ಷ್ಮೀ ದೇವಿ ರೂಪ ಇರ್ಬೋದು, ಅದು ಅಲ್ಲಿಂದಲೇ ಸೇವೆ ಮಾಡ್ತಾ ಇದ್ದಾಳೆ. ಯಾರನ್ನ? ಪರಮಾತ್ಮನನ್ನ. ಅಲ್ಲಿರೋ ಲಕ್ಷ್ಮೀ ದೇವಿಯನ್ನ ಎಲ್ಲ ದೇವತೆಗಳು ದುಂಬಿ ತರ ಸಾಲಾಗಿದ್ದು ಕೋಗಿಲೆ ತರ ಗಾನವನ್ನ ಮಾಡ್ತಾ ಆ ರೀತಿಯಲ್ಲಿ ಸೇವೆ ಮಾಡ್ತಾ ಇದ್ದಾರೆ. ಇಂಥ ಶ್ವೇತ ದ್ವೀಪವನ್ನ ಸಾಕ್ಷಾತ್ತಾಗಿ ನೋಡ್ತಾ ಇದ್ದಾರೆ ಬ್ರಹ್ಮದೇವರು. ಈ ಸಂದರ್ಭದಲ್ಲಿ ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯರ ವಿವರಣೆ ಹೊಂದಿದೆ. ಪ್ರೇಂಖ ಶ್ರಿತಾಹ ಯಾಹ ವಿಭೂತಯ. ಎರಡು ತರ ಪಾಠ ಇದೆ ಭಾಗವತದ ಈ ಪದ್ಯದಲ್ಲಿ. ಮೂರನೇ ಲೈನ್ ಇದೆಯಲ್ಲ, ಪ್ರೇಂಖ ಶ್ರಿತಾಯ ಕುಸುಮಾಕರಾನುದೈಹಿತ, ಅಲ್ಲಿ ಪ್ರೇಂಖ ಶ್ರಿತಾಯ ಅಂತ ಒಂದು ಪಾಠ. ಇನ್ನೊಂದು ರೀತಿ ಏನಂದ್ರೆ ಪ್ರೇಂಖ ಶ್ರಿತಾಹ ಯಾಹ ಅಂತ ವಿಸರ್ಗ ಎರಡು ಕಡೆ ಇದೆ. ಇನ್ನೊಂದು ಎರಡೂ ಕಡೆ ವಿಸರ್ಗ ಇಲ್ಲ. ಅದಕ್ಕೆ ಅರ್ಥ ಇಷ್ಟೇ, ಅನೇಕ ಉಯ್ಯಾಲೆಗಳಲ್ಲಿ ಇರುವಂತಹ ಅನೇಕ ರೂಪ ಅಂತ ಅರ್ಥ. ಯಾವಾಗ ವಿಸರ್ಗ ಹಾಕಿದ್ರೆ, ವಿಸರ್ಗ ಹಾಕದೆ ಅಂದ್ರೆ ಒಂದೇ ರೂಪ, ಅದು ಉಯ್ಯಾಲೆ ಮೇಲೆ ಇರುವಂತಹ ಲಕ್ಷ್ಮಿಯ ರೂಪ ಇಷ್ಟೇ. ಆ ಉಯ್ಯಾಲೆಯಲ್ಲಿರುವಂತಹ ಲಕ್ಷ್ಮಿಯ ಒಂದು ರೂಪ ತನ್ನ ಅನೇಕ ರೂಪಗಳೊಂದಿಗೆ ಭಗವಂತನ ಪೂಜೆಯನ್ನ ಮಾಡ್ತಾ ಇದ್ದಾಳೆ ಅಂತ ಇಷ್ಟ ಅರ್ಥ, ಆ ಅರ್ಥ ಪಕ್ಷದಲ್ಲಿ. ಹೀಗೆ ಇದೊಂದು ವಿಷಯವನ್ನ ಇಲ್ಲಿ ತಿಳಿಸ್ತಾರೆ. ಮತ್ತೊಂದು, ಇಲ್ಲಿ ಪ್ರೇಂಖ ಶ್ರಿತ ಅನ್ನೋ ಶಬ್ದಕ್ಕೆ ತುಂಬಾ ಕಷ್ಟ ಅರ್ಥ ಹೇಳೋದು. ಅದಕ್ಕೋಸ್ಕರನೇ ಇಲ್ಲಿ ಆಚಾರ್ಯರು ಪ್ರೇಂಖ ಶ್ರಿತಾಹ ಅಂತ ಅಷ್ಟೇ ಬಿಡಿಸಿದ್ರು. ಪ್ರೇಂಖ ಅಂದ್ರೆ ಏನರ್ಥ ಅದನ್ನ ಇಲ್ಲಿ ವಿಜಯಧ್ವಜ ತೀರ್ಥರು ಬಿಡಿಸಿದ್ದಾರೆ. ಆ ಅಂಶವನ್ನ ಮನಸ್ಸಿಗೆ ತಂದುಕೊಳ್ಬೇಕು. ಒಂದು ಅಪೂರ್ವವಾದ ಅರ್ಥ, ಯಾಕಂದ್ರೆ ಆ ಶಬ್ದ ಕೇಳೇ ಇರೋದಿಲ್ಲ, ಅಷ್ಟು ಅಪರೂಪದ ಶಬ್ದ. ಇನ್ನು ಇಷ್ಟ ಆದ್ಮೇಲೆ ಬ್ರಹ್ಮದೇವರ ಬಗ್ಗೆ ಇನ್ನೊಂದು ಪ್ರಶ್ನೆ ಏನಂದ್ರೆ, ಇವರು ಮುಕ್ತರನ್ನ ನೋಡ್ಲಿ, ಆ ಮುಕ್ತರು ಯಾರನ್ನ ಸೇವೆ ಮಾಡ್ತಾ ಇದ್ದಾರೆ ಅಂದ್ರೆ ಲಕ್ಷ್ಮೀ ದೇವಿಯನ್ನ, ಅವರನ್ನ ನೋಡಿದಾರೆ ನಿಜ. ಆಮೇಲೆ ಲಕ್ಷ್ಮೀ ದೇವಿ ಭಗವಂತನನ್ನ ಸೇವೆ ಮಾಡ್ತಾ ಇರ್ತಾಳೆ, ಅವನ ಪಾದವನ್ನ, ಅದು ನಿಜ. ಈ ದೇವರನ್ನ ನೋಡಿದ್ರೋ ಇಲ್ವೋ? ಖಂಡಿತ ದೇವರನ್ನ ನೋಡಿದ್ದಾರೆ ಬ್ರಹ್ಮದೇವರು, ಅದರಲ್ಲೇನ್ ಸಂಶಯ. ಅಂದ್ರೆ ಶ್ವೇತದ್ವೀಪದಲ್ಲಿ ಯಾವಾಗ ಆ ಬ್ರಹ್ಮದೇವರು ಪರಮಾತ್ಮನನ್ನ ನೋಡಿದ್ರು, ಆ ಪರಮಾತ್ಮ ಹೇಗಿದ್ದ ಅಂತ ಬೇಕು ನಮ್ಗೆ. ಲಕ್ಷ್ಮೀ ದೇವಿ ಹೇಗಿದ್ಲು ಗೊತ್ತಾಯ್ತು, ಇವರೆಲ್ಲ ಮುಕ್ತರು ಹೇಗಿದ್ರು ಗೊತ್ತಾಯ್ತು, ಮುಕ್ತರ ಸ್ತ್ರೀಯರು ಹೇಗಿದ್ರು ಗೊತ್ತಾಯ್ತು. ದೇವರು ಹೇಗಿದ್ದಾನೆ ಆ ಶ್ವೇತದ್ವೀಪದಲ್ಲಿ ನೋಡ್ಲಿಕ್ಕೆ, ಅದು ಬೇಕಲ್ಲ. ಅದಕ್ಕೋಸ್ಕರ ಮುಂದಿನ ಪದ್ಯ ಹೊರಟಿದೆ, 14ನೆಯ ಪದ್ಯ. ತದರ್ಶ ತತ್ರಾಖಿಲ ಸಾತ್ವತಾಂ ಪತಿಂ ಶ್ರಿಯಃ ಪತಿಂ ಯಜ್ಞಪತಿಂ ಜಗತ್ಪತಿಂ ಸುನಂದನಂದ ಪ್ರಬಲಾರ್ಹಣಾದಿಭಿಃ ಸ್ವಪಾರ್ಷದ ಮುಖ್ಯೈಃ ಪರಿಸೇವಿತಂ ವಿಭುಂ. ತದರ್ಶ ತತ್ರ, ಅದೇ ಸಂದರ್ಭದಲ್ಲಿ ಬ್ರಹ್ಮದೇವರು ಪರಮಾತ್ಮನನ್ನ ನೋಡಿದ್ದಾರೆ. ಆ ಪರಮಾತ್ಮ ಹೇಗಿದ್ದಾನೆ ಅಂದ್ರೆ, ಒಂದು ದೊಡ್ಡ ಸಭೆ, ಮುಕ್ತರೆಲ್ಲ ಇದ್ದಾರೆ. ಆ ಸಭೆ ಮಧ್ಯದಲ್ಲಿ ದೇವರು ಕೂತಿದ್ದಾನೆ. ಆ ದೇವರು ಸಾತ್ವತಾಂಪತಿ ಆಗಿದ್ದಾನೆ ಅಂತ. ಸಾತ್ವತಾಂಪತಿ ಅನ್ನೋ ಶಬ್ದಕ್ಕೆ ಹಿಂದೆನೂ ಅನೇಕ ಬಾರಿ ಬಂತು. ಸಾತ್ವತಾಂಪತಿ ವಿಷ್ಣು ಸಹಸ್ರನಾಮದಲ್ಲೂ ಬರುತ್ತೆ ಸಾತ್ವತಾಂಪತಿ. ಸಾತ್ವತರು ಅಂದ್ರೆ ಯಾದವರು ಅಂತ ಅರ್ಥ. ಯಾದವರಿಗೆ ಸ್ವಾಮಿ ಅಂದ್ರೆ ಕೃಷ್ಣ, ಕೃಷ್ಣನಿಗೆ ಸಾತ್ವತಾಂಪತಿ ಅಂತ ಕರೀತಾರೆ. ಅಥವಾ ಸಾತ್ವತ ಅಂದ್ರೆ ಸಾತ್ವತ ಸಂಹಿತೆ ಅಂತ ಒಂದಿದೆ, ಪಂಚರಾತ್ರದಲ್ಲಿ ಬರುವಂಥದ್ದು. ಈ ಪಂಚರಾತ್ರ ಏನಿದೆ ಅದರಲ್ಲಿ ಯಾರ ಬಗ್ಗೆ ಕೊಂಡಾಡ್ತಾರೋ ಅಂಥವ್ನು
ಅವನನ್ನ ಸಾತ್ವತಾಂಪತಿ ಅಂತ ಕರೀತಾರೆ. ಪಂಚರಾತ್ರ ಹೇಳೋದೇ ದೇವ್ರ ಬಗ್ಗೆ, ಅವನ ಸರ್ವೋತ್ತಮತ್ವ